ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಬಿ.ವೈ. ರಾಘವೇಂದ್ರ ಅವರು ಈಗಾಗಲೇ ಮತದಾನವನ್ನು ಮಾಡಿರುವಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಈಗ ಮತದಾನ ಮಾಡಿದ್ರಿ, ಹೇಗಿದೆ ಸರ್ ವಿಶ್ವಾಸ? ತುಂಬ ಒಳ್ಳೆ ರೀತಿಯಂಥ ವಾತಾವರಣ. ಯಾವ ರೀತಿ 2 ತಿಂಗಳು ಕೆಳಗೆ ವಾತಾವರಣ ದಿನ 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 ಹೆಚ್ಚಿಗೆ ಆಗ್ತಾ ಹೋಗಿದೆ. ಎಲ್ಲೂ ಕೂಡ ಅಳುಕಿಲ್ಲದಂತೆ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿದ್ದಾರೆ. ಹೋದ ಬಾರಿಗಿಂತ ಒಳ್ಳೆಯ ಒಂದು ಅಂತರದಲ್ಲಿ ಈ ಬಾರಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಹೃದಯ ವೈಶಾಲ್ಯತೆ ಮತದಾರದಿದೆ. ದೇಶದ ಹಿತದೃಷ್ಟಿಯಿಂದ ಒಂದು ಒಳ್ಳೆ ರೀತಿಯಿಂದ ತೀರ್ಮಾನ ತೆಗೆದುಕೊಳ್ತಾರೆ. ಪ್ರತಿ ಬಾರಿ ಪ್ರತಿಸ್ಪರ್ಧಿಗಳು ಇಬ್ಬರು ಆಗಿರ್ತಿದ್ರು. ಈ ಬಾರಿ ನಿಮ್ಮದೇ ಪಕ್ಷದ ತ್ರಿಕೋನ ಸ್ಪರ್ಧೆ ಏನಾದ್ರು ಏರ್ಪಡುತ್ತಾ ಅಂತ? ಇಲ್ಲ ಸರ್, ಈ ಬಾರಿ ಸಹಜವಾಗಿ 2 ಪಕ್ಷಗಳ ಮಧ್ಯೆ ನಡೀತಿರೋಂಥ ಒಂದು 2 ಸಿದ್ಧಾಂತಗಳ ಮಧ್ಯೆ ನಡೀತಿರೋಂಥ ಒಂದು ಹೋರಾಟ ಆಗುತ್ತೆ. ಸಹಜವಾಗಿ 16ರಿಂದ 20 ಜನ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿದ್ದಾರೆ. ಹೋದ ಬಾರಿನೂ ಕೂಡ ಸ್ಪರ್ಧೆ ಮಾಡಿದರು, ಈ ಬಾರಿನೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಆ ಜಾಗದಲ್ಲಿ ಮತದಾರರು ಉಳಿದವ್ರನ್ನೆಲ್ಲರನ್ನು ಕೂಡ ನೋಡ್ತಾರೆ ಸರ್. ಕಾಂಗ್ರೆಸ್ ಈಗ ಗ್ಯಾರಂಟಿಗಳ ಮೂಲಕ ಮತದಾನವನ್ನು ಚುನಾವಣೆಯಲ್ಲಿ ಹೋಗಿರುವಂಥದ್ದು. ಗ್ಯಾರಂಟಿ ನಮಗೆ ಕೈ ಹಿಡಿಯುತ್ತೆ ಅಂತೇಳಿ ಒಂದು ಮೋದಿಜಿಯವರ ಗ್ಯಾರಂಟಿ ಏನಿದೆ, ದೇಶದ ಹಿತದೃಷ್ಟಿಯಿಂದ, ದೇಶದ ಸದೃಢತೆಯಿಂದ, ದೇಶದ ನೀಡಿ ಪೀಪಲ್ ಕಟ್ಟಕಡೆಯ ವ್ಯಕ್ತಿಗೆ ಅವರು ಏನು ಬೇಸಿಕ್ ನೀಡನ್ನು ಘೋಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಿಗೆ ವಿಶ್ವಾಸ ಜನರಿಗಿದೆ. ಯಾಕೆಂದರೆ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಘೋಷಣೆ ಮಾಡಿದರು, ವಿಧಾನಸಭಾ ಚುನಾವಣೆ ನಂತರ 2/3 ಮೆಜಾರಿಟಿ ಬಂದಾದ ಮೇಲೆ ಅಧಿಕಾರದ ಮತದಿಂದ ಅದೆಲ್ಲ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಅದು ಆಕ್ರೋಶ ಜನರ ಮಧ್ಯೆ ಇದೆ. ಆ ಆಕ್ರೋಶವನ್ನು ಈ ಚುನಾವಣೆಯಲ್ಲಿ ತೀರಿಸ್ಕೊಳ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಹೀಗಾಗಿ ನೀವು ಓಡಾಟವನ್ನು ಮಾಡಿದ್ದೀರಾ, ಸಾಕಷ್ಟು ನಿರೀಕ್ಷೆ ಇದೆ. ಹೇಗಿದೆ ಸರ್ ಈ ಸತಿ ಲೀಡ್? ವಿಶ್ವಾಸ ಇದೆ. ಯಾಕೆಂದರೆ ಮೊದಲೇ ಬಾರಿ ನಾನು ಸ್ಪರ್ಧೆ ಮಾಡಿದಾಗ 50,000 ಚಿಲ್ಲರೆ ವ್ಯತ್ಯಾಸ ಬಂದಿತ್ತು. 2ನೇ ಸತಿ 70,000 ಚಿಲ್ಲರೆ ಬಂತು. ಮೊನ್ನೆ 2,35,000 ಹೋದ ಚುನಾವಣೆಯಲ್ಲಿ ಆಶೋಧನೆ ಮಾಡಿದ್ದಾರೆ. ಅಂದರೆ ವರ್ಷ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮೋದಿಜಿಯವರ ಒಂದು ನಾಯಕತ್ವ, ಲೀಡರ್ಶಿಪ್ಗೆ ಗೌರವ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಮೋದಿಜಿಯವರು ಮೊದಲನೇ ಅವರ ಅವಧಿಯಲ್ಲಿ ಕಾಂಗ್ರೆಸ್ ಹಿಂದಿನ UPA ಸರ್ಕಾರದ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಸಮಯ ಬೇಕಾಗಿತ್ತು. ಆದರೆ ಈ ಮೊನ್ನೆ ಅವಧಿಯಲ್ಲಿ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ, ಜನರಿಗೆ ಇನ್ನೂ ಕೂಡ ಹೆಚ್ಚಿನ ಒಂದು ವಿಶ್ವಾಸ BJP ಬಗ್ಗೆ ಮೋದಿಜಿಯವರ ನಾಯಕತ್ವ ಆಗಿದೆ. ಸೊ ಅದರ ಪರಿಣಾಮ ಒಂದು ಒಳ್ಳೆಯ ಅಂತರದ ಜನ ಈ ಬಾರಿ ಆಶೋಧನ ಮಾಡ್ತಾರೆ. ಗ್ಯಾರಂಟಿಗಳ ಕೈ ಹಿಡಿಯುತ್ತಾ ಸರ್ ಸರ್ಕಾರಕ್ಕೆ, ಅಥವಾ ಗ್ಯಾರಂಟಿಗಳು ಕೈ ಕೊಡ್ತಾವ ಅಂತ? 100ಕ್ಕೆ 100 ಮೋದಿಜಿಯವರ ಒಂದು ಗ್ಯಾರಂಟಿ, ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇಟ್ಟುಕೊಂಡು ಈ ಬಾರಿ ಮೋದಿ ಗ್ಯಾರಂಟಿಗೆ ಹೆಚ್ಚಿನ ಒಂದು ಒತ್ತನ್ನು ಈ ಬಾರಿ ಚುನಾವಣೆಯಲ್ಲಿ ಕೊಡ್ತಾರೆ ಸರ್. ಥ್ಯಾಂಕ್ ಯು. ಇದಿಷ್ಟು ಸಂಸದ ರಾಘವೇಂದ್ರ ಅವರ ಮಾತಾಗಿರುವಂಥದ್ದು. ಈ ಬಾರಿ ಮೋದಿ ಅವರ ಗ್ಯಾರಂಟಿಗೆ ಜನ ಬೆಂಬಲವನ್ನು ಕೊಡ್ತಾರೆ, ನಾನು ಸಹ ಈ ಕ್ಷೇತ್ರದಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಭೀಮಾನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಬಿ.ವೈ. ರಾಘವೇಂದ್ರ ಅವರು ಈಗಾಗಲೇ ಮತದಾನವನ್ನು ಮಾಡಿರುವಂಥದ್ದು. ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಈಗ ಮತದಾನ ಮಾಡಿದ್ರಿ, ಹೇಗಿದೆ ಸರ್ ವಿಶ್ವಾಸ? ತುಂಬ ಒಳ್ಳೆ ರೀತಿಯಂಥ ವಾತಾವರಣ. ಯಾವ ರೀತಿ 2 ತಿಂಗಳು ಕೆಳಗೆ ವಾತಾವರಣ ದಿನ 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 ಹೆಚ್ಚಿಗೆ ಆಗ್ತಾ ಹೋಗಿದೆ. ಎಲ್ಲೂ ಕೂಡ ಅಳುಕಿಲ್ಲದಂತೆ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ವಹಿಸಿದ್ದಾರೆ. ಹೋದ ಬಾರಿಗಿಂತ ಒಳ್ಳೆಯ ಒಂದು ಅಂತರದಲ್ಲಿ ಈ ಬಾರಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಹೃದಯ ವೈಶಾಲ್ಯತೆ ಮತದಾರದಿದೆ. ದೇಶದ ಹಿತದೃಷ್ಟಿಯಿಂದ ಒಂದು ಒಳ್ಳೆ ರೀತಿಯಿಂದ ತೀರ್ಮಾನ ತೆಗೆದುಕೊಳ್ತಾರೆ. ಪ್ರತಿ ಬಾರಿ ಪ್ರತಿಸ್ಪರ್ಧಿಗಳು ಇಬ್ಬರು ಆಗಿರ್ತಿದ್ರು. ಈ ಬಾರಿ ನಿಮ್ಮದೇ ಪಕ್ಷದ ತ್ರಿಕೋನ ಸ್ಪರ್ಧೆ ಏನಾದ್ರು ಏರ್ಪಡುತ್ತಾ ಅಂತ? ಇಲ್ಲ ಸರ್, ಈ ಬಾರಿ ಸಹಜವಾಗಿ 2 ಪಕ್ಷಗಳ ಮಧ್ಯೆ ನಡೀತಿರೋಂಥ ಒಂದು 2 ಸಿದ್ಧಾಂತಗಳ ಮಧ್ಯೆ ನಡೀತಿರೋಂಥ ಒಂದು ಹೋರಾಟ ಆಗುತ್ತೆ. ಸಹಜವಾಗಿ 16ರಿಂದ 20 ಜನ ಇಂಡಿಪೆಂಡೆಂಟ್ ಸ್ಪರ್ಧೆ ಮಾಡಿದ್ದಾರೆ. ಹೋದ ಬಾರಿನೂ ಕೂಡ ಸ್ಪರ್ಧೆ ಮಾಡಿದರು, ಈ ಬಾರಿನೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಆ ಜಾಗದಲ್ಲಿ ಮತದಾರರು ಉಳಿದವ್ರನ್ನೆಲ್ಲರನ್ನು ಕೂಡ ನೋಡ್ತಾರೆ ಸರ್. ಕಾಂಗ್ರೆಸ್ ಈಗ ಗ್ಯಾರಂಟಿಗಳ ಮೂಲಕ ಮತದಾನವನ್ನು ಚುನಾವಣೆಯಲ್ಲಿ ಹೋಗಿರುವಂಥದ್ದು. ಗ್ಯಾರಂಟಿ ನಮಗೆ ಕೈ ಹಿಡಿಯುತ್ತೆ ಅಂತೇಳಿ ಒಂದು ಮೋದಿಜಿಯವರ ಗ್ಯಾರಂಟಿ ಏನಿದೆ, ದೇಶದ ಹಿತದೃಷ್ಟಿಯಿಂದ, ದೇಶದ ಸದೃಢತೆಯಿಂದ, ದೇಶದ ನೀಡಿ ಪೀಪಲ್ ಕಟ್ಟಕಡೆಯ ವ್ಯಕ್ತಿಗೆ ಅವರು ಏನು ಬೇಸಿಕ್ ನೀಡನ್ನು ಘೋಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಿಗೆ ವಿಶ್ವಾಸ ಜನರಿಗಿದೆ. ಯಾಕೆಂದರೆ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಘೋಷಣೆ ಮಾಡಿದರು, ವಿಧಾನಸಭಾ ಚುನಾವಣೆ ನಂತರ 2/3 ಮೆಜಾರಿಟಿ ಬಂದಾದ ಮೇಲೆ ಅಧಿಕಾರದ ಮತದಿಂದ ಅದೆಲ್ಲ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಿಲ್ಲ.
ಸೊ ಅದು ಆಕ್ರೋಶ ಜನರ ಮಧ್ಯೆ ಇದೆ. ಆ ಆಕ್ರೋಶವನ್ನು ಈ ಚುನಾವಣೆಯಲ್ಲಿ ತೀರಿಸ್ಕೊಳ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ಸರ್, ಈಗ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಹೀಗಾಗಿ ನೀವು ಓಡಾಟವನ್ನು ಮಾಡಿದ್ದೀರಾ, ಸಾಕಷ್ಟು ನಿರೀಕ್ಷೆ ಇದೆ. ಹೇಗಿದೆ ಸರ್ ಈ ಸತಿ ಲೀಡ್? ವಿಶ್ವಾಸ ಇದೆ, ಯಾಕೆಂದರೆ ಮೊದಲೇ ಬಾರಿ ನಾನು ಸ್ಪರ್ಧೆ ಮಾಡಿದಾಗ 50,000 ಚಿಲ್ಲರೆ ವ್ಯತ್ಯಾಸ ಬಂದಿತ್ತು. 2ನೇ ಸತಿ 70,000 ಚಿಲ್ಲರೆ ಬಂತು. ಮೊನ್ನೆ 2,35,000 ಹೋದ ಚುನಾವಣೆಯಲ್ಲಿ ಆಶೋಧನೆ ಮಾಡಿದ್ದಾರೆ. ಅಂದರೆ ವರ್ಷ